ಬಿಜೆಪಿಗೆ ಕೈ ಕೊಟ್ಟಿರ್ತಕ್ಕಂತಹ 5 ರಾಜ್ಯಗಳ ಬಗ್ಗೆ ನಾವು ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿದೆ. ಫಸ್ಟ್ ಅಂಕಿಅಂಶವನ್ನು ನೋಡ್ಕೊಂಡು ಬಂದು ಅದಕ್ಕೆ ಏನು ಕಾರಣಗಳು ಎನ್ನುವಂಥದ್ದು ನೋಡೋದು ಬೆಟರ್ ಅಂತ ಅನ್ಸುತ್ತೆ. ಖಂಡಿತ. ಈಗ ಉತ್ತರ ಪ್ರದೇಶದಲ್ಲಿ ಒಟ್ಟು ರಾಜ್ಯ ಲೋಕಸಭಾ ಸ್ಥಾನಗಳ ಸಂಖ್ಯೆ ಒಟ್ಟು 80. ಆ 80 ಲೋಕಸಭಾ ಸ್ಥಾನದೊಳಗಡೆ 2019ರಲ್ಲಿ ಬಿಜೆಪಿ 62 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಸಮಾಜವಾದಿ ಪಕ್ಷ 5 ಸ್ಥಾನಗಳಲ್ಲಿ ಮತ್ತೆ ಕಾಂಗ್ರೆಸ್ 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. 2024ರಲ್ಲಿ ಬಿಜೆಪಿ 33 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದೆ. ಸಮಾಜವಾದಿ ಪಕ್ಷ 37 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಅಂದರೆ ಕಳೆದ ಬಾರಿ ಬಿಜೆಪಿ ಏನು 62 ಸ್ಥಾನಗಳನ್ನು ಪಡೆದುಕೊಂಡಿತ್ತು, ಈ ಬಾರಿ ಅದು ಕೇವಲ 33 ಸ್ಥಾನಗಳನ್ನು ಪಡೆದುಕೊಂಡಿದೆ. ಅಂದರೆ ಹೆಚ್ಚು ಕಡಿಮೆ 25 ಸ್ಥಾನಗಳನ್ನು ಈ ಬಾರಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಕಳೆದುಕೊಂಡಿದೆ ಅಂತೇಳಿ. ಇನ್ನು ಅದೇ ರೀತಿ ನಾವು ಪಶ್ಚಿಮ ಬಂಗಾಳದನ್ನು ಕೂಡ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆ ಆಗಿರ್ಬೋದು, ಅವರು ಒಂದು ರೀತಿ ಅಗ್ರೆಸಿವ್ ಆಗಿ ಅಲ್ಲಿ ಮುನ್ನಡೆಯನ್ನ ಪಡಿತಾ ಇದ್ರು. ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ ಎಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಈಗ ಅಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರದೊಳಗಡೆ ಬಿಜೆಪಿ ಈ ಬಾರಿ 6 ಸ್ಥಾನಗಳನ್ನು ಅಲ್ಲಿ ಕಳೆದುಕೊಂಡಿದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ 2019ರಲ್ಲಿ 18 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ 12 ಸ್ಥಾನಗಳಲ್ಲಿ ಮಾತ್ರ ಅದು ಗೆಲುವನ್ನು ಸಾಧಿಸಿದೆ. TMC 2019ರಲ್ಲಿ 22 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ 29 ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದು ಪ್ರಮುಖ. ಇನ್ನು ರಾಜಸ್ಥಾನದ ವಿಚಾರಕ್ಕೆ ನಾವು ಬರೋದಾದ್ರೆ, ಅವರು ಕ್ಲೀನ್ ಸ್ವೀಪ್ ಮಾಡಿಬಿಡ್ತೀವಿ ಈ ಬಾರಿನೂ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಂಟಿನ್ಯೂಸ್ ಆಗಿ 14ರಲ್ಲೂ ಅವರು ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ರು, 19ರಲ್ಲೂ ಕೂಡ ಅವರು ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ರು. ಈ ಬಾರಿಯೂ ಕೂಡ ನಾವು ಕ್ಲೀನ್ ಸ್ವೀಪ್ ಅನ್ನ ಮಾಡಿಬಿಡ್ತೀವಿ ರಾಜಸ್ಥಾನದೊಳಗಡೆ ಅಂತ ಅನ್ಕೊಂಡಿದ್ರು. ಆದರೆ ಅಲ್ಲೂ ಕೂಡ ಆಗಲಿಲ್ಲ. ಹೆಚ್ಚು ಕಡಿಮೆ 10 ಸ್ಥಾನ ರಾಜಸ್ಥಾನದೊಳಗಡೆ ಹೊಡೆತ ಬಿದ್ದಿದೆ ಅಂತೇಳಿ. ಯಾಕಂತ ಹೇಳಿದ್ರೆ 2019ರೊಳಗಡೆ ರಾಜಸ್ಥಾನದಲ್ಲಿ ಬಿಜೆಪಿ 24 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 2024ರೊಳಗಡೆ ಬಿಜೆಪಿ 14 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಮತ್ತು ರೈತ ಹೋರಾಟದ ನಾಯಕ ಆಗಿರ್ತಕ್ಕಂತಹ ಅಮ್ರಾರಾಮ್ ಅವರು CPIM ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿ ಅವರು ಕೂಡ ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ 10 ಸ್ಥಾನವನ್ನು ರಾಜಸ್ಥಾನದಲ್ಲಿ ಕಡಿಮೆ ಮಾಡಿಕೊಂಡಿದೆ ಅಂತೇಳಿ. ಮತ್ತು ಕುತೂಹಲ ಇರುವಂಥದ್ದು ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಬಗ್ಗೆ. ಮಹಾರಾಷ್ಟ್ರದ ರಾಜ್ಯದ ಮೇಲೆ ಬಿಜೆಪಿ ನಡೆಸಿದಂತಹ ಪ್ರಯೋಗಗಳು, ಆಟಗಳನ್ನು ಇಡೀ ದೇಶದ ಜನರು ಕೂಡ ನೋಡಿದ್ರು, ಮಹಾರಾಷ್ಟ್ರದ ಜನರು ಕೂಡ ನೋಡಿದ್ರು. ಆದರೆ ಬಿಜೆಪಿ ಆಟ ಮಹಾರಾಷ್ಟ್ರದ ಜನರಿಗೆ ಸಾಕಾಗಿತ್ತು. ಬಿಜೆಪಿ ನಂಬಿದ್ರೆ ಏನೂ ಆಗೋದಿಲ್ಲ ಅನ್ನುವಂಥದ್ದು ಮಹಾರಾಷ್ಟ್ರದ ಜನರಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2019ರಲ್ಲಿ ಬಿಜೆಪಿ 23 ಸ್ಥಾನಗಳಲ್ಲಿ ಅಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ 1ರಲ್ಲಿ ಗೆಲುವನ್ನು ಸಾಧಿಸಿತ್ತು. ಶಿವಸೇನೆ 18 ಸ್ಥಾನಗಳಲ್ಲಿ, NCP 4 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಅಲ್ಲಿ NCP, ಶಿವಸೇನೆ ಮತ್ತು ಕಾಂಗ್ರೆಸ್ನ ಸರ್ಕಾರ ಏನು ಮಹಾ ಅಗಾಡಿ ಸರ್ಕಾರ ಇತ್ತು, ಆ ಮಹಾ ಅಗಾಡಿ ಸರ್ಕಾರವನ್ನು ಬಿಜೆಪಿ ಆಪರೇಷನ್ ಕಮಲದ ಮುಖಾಂತರ ಕೆಡವಿ NCPಯನ್ನು 2 ಭಾಗ ಮಾಡ್ತು, ಶಿವಸೇನೆಯನ್ನು ಕೂಡ 2 ಭಾಗ ಮಾಡ್ತು. ಇದು ಅಲ್ಲಿ ಠಾಕ್ರೆ ಮತ್ತು ಬೇರೆ ಬೇರೆ ಇವರು ಶರದ್ ಪವಾರ್ ಏನಿದ್ದಾರೆ ಇವರಿಗೊಂದು ರೀತಿ ಸಿಂಪತಿ ಕ್ರಿಯೇಟ್ ಆಗಿತ್ತು ಅಲ್ಲಿ ಎನ್ನುವಂತಹ ವಿಚಾರಧಾರೆಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆ ಕಾರಣಕ್ಕಾಗಿಯೇ ಈ ಸಾರಿ 2024ರ ಲೋಕಸಭಾ ಚುನಾವಣೆಯೊಳಗಡೆ NDA 18 ಸ್ಥಾನಗಳಲ್ಲಿ ಗೆಲುವನ್ನು ಪಡೆದುಕೊಂಡಿದ್ರೆ, ಇಂಡಿಯಾ ಒಕ್ಕೂಟ 29 ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಪಡೆದುಕೊಂಡಿದೆ. ಅಂದರೆ ಬಿಜೆಪಿ ಕೇವಲ 18 ಸ್ಥಾನಗಳನ್ನು ಪಡೆದುಕೊಂಡಿದೆ. ಕಳೆದ ಬಾರಿ ಅವರು 23 ಸ್ಥಾನ ಪಡೆದುಕೊಂಡಿದ್ರು. ಈ ಸಾರಿ ಕೇವಲ 18 ಸ್ಥಾನಗಳಲ್ಲಿ ಅವರು ಪಡೆದುಕೊಂಡಿದ್ದಾರೆ ಅನ್ನೋಂಥದ್ದು. ಹೆಚ್ಚು ಕಡಿಮೆ ಬಿಜೆಪಿಗೆ ಅಲ್ಲಿ ಬಿಜೆಪಿ ಈ ಸಾರಿ 9 ಸ್ಥಾನ, ಒಟ್ಟು NDA 18ರೊಳಗಡೆ ಬಿಜೆಪಿ 9 ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ 14 ಸ್ಥಾನವನ್ನು ಈ ಬಾರಿಯಲ್ಲಿ ಕಳ್ಕೊಂಡಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇನ್ನು ಕರ್ನಾಟಕದ ಚುನಾವಣೆಯೊಳಗಡೆ ಬಿಜೆಪಿ ಮುನ್ನಡೆಯಲ್ಲಿದೆ ಹಾಗೆ ಹೀಗೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿದ್ವು. ಅದು ವಾಸ್ತವ. ಕಳೆದ ಒಂದು 5-6 ಚುನಾವಣೆಗಳನ್ನು ಗಮನಿಸಿದರೆ ಕರ್ನಾಟಕದೊಳಗಡೆ ಲೋಕಸಭಾ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಅಂತ ಇದ್ರೂ ಕೂಡ ಕಳೆದ 5-6 ಚುನಾವಣೆಗಳನ್ನು ಗಮನಿಸಿದರೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಬಂದಿದೆ. ಈ ಬಾರಿಯೂ ಕೂಡ ಅದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿ ಹೇಳ್ತಾ ಇತ್ತು ನಾವು 28 ಸ್ಥಾನಗಳಲ್ಲಿ ಗೆಲ್ತೀವಿ ಅಂತ ಹೇಳಿ. ಕಾಂಗ್ರೆಸ್ 20 ಸ್ಥಾನದಲ್ಲಿ ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಏನು ನಿರಾಶೆ ಅನ್ನೋ ರೀತಿಯಲ್ಲಿ ಏನೂ ಆಗಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ 8 ಸ್ಥಾನಗಳಲ್ಲಿ ಅವರು ಹೆಚ್ಚಿನ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ 9ರಲ್ಲಿ ಗೆಲುವನ್ನು ಸಾಧಿಸಿದ್ರೆ ಬಿಜೆಪಿ 17 ಮತ್ತು ಅದರ ಮಿತ್ರ ಪಕ್ಷ JDS ಏನಿದೆ ಅದು 2 ಸ್ಥಾನಗಳಲ್ಲಿ, ಅಂದರೆ ಒಟ್ಟು 19 ಸ್ಥಾನಗಳಲ್ಲಿ ಬಿಜೆಪಿ NDA ಒಕ್ಕೂಟ ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದೊಂದು ಹೇಳ್ಬೋದಾಗಿರ್ತಕ್ಕಂಥ ವಿಚಾರ. ಅಂದರೆ ಅಲ್ಲಿಯೂ ಕೂಡ ಬಿಜೆಪಿ 8 ಸ್ಥಾನಗಳನ್ನು ಕರ್ನಾಟಕದಲ್ಲೂ ಕೂಡ ಕಳೆದುಕೊಂಡಿದೆ.
ಕಳೆದ ಬಾರಿ ಅವರು 25 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ರು, ಬಿಜೆಪಿ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಇಂಟ್ರೆಸ್ಟಿಂಗ್ ರಾಜ್ಯ ಯಾವುದು ಅಂತ ಹೇಳಿದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಆರಂಭದೊಳಗಡೆ ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದರು. ಬಿಜೆಪಿಗೆ ಯಾವಾಗ ನಾನು ಸೋಲ್ತೀನಿ ಅಂತ ಅನಿಸ್ತೋ ಅವರು ಮೊದಲಿಗೆ ಬಳಸಿದಂಥ ತಂತ್ರವೇ ನಿತೀಶ್ ಕುಮಾರ್ ಅವರನ್ನು ಸೆಳೆದುಕೊಳ್ಳುವಂಥದ್ದು. ನಿತೀಶ್ ಕುಮಾರ್ ಅವ್ರನ್ನ ತಮ್ಮ ತೆಕ್ಕೆಗೆ ಸೆಳೆದುಕೊಂಡಾದ್ಮೇಲೆ ಅಲ್ಲೇನಾದರೂ ಒಂದಿಷ್ಟು ಸೀಟುಗಳಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಬಿಜೆಪಿ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಅವರ ಸ್ಥಾನಬಲ ಏನಾದರೂ ಹೆಚ್ಚಳ ಆಗ್ಬಿಡ್ಬೋದಾ ಅಂತೇಳಿ ಅಂಕಿಅಂಶವನ್ನು ನೋಡೋದಾದರೆ 2019 ಬಿಜೆಪಿ 17 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಬಿಹಾರದೊಳಗಡೆ. JDU 16ರಲ್ಲಿ ಗೆದ್ದಿತ್ತು. RJD ಅಲ್ಲಿ ಯಾವುದೇ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾಂಗ್ರೆಸ್ 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. ಈಗ 2024 ಚುನಾವಣೆಯ ಅಂಕಿಅಂಶ ನೋಡೋದಾದರೆ ಬಿಜೆಪಿ 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಆಗ 17 ಗೆಲುವನ್ನು ಸಾಧಿಸಿದ್ರು, ಈಗ 12 ಗೆಲುವನ್ನು ಸಾಧಿಸಿದ್ದಾರೆ. JDU ಕಳೆದ ಬಾರಿ 16 ಗೆಲುವನ್ನು ಸಾಧಿಸಿದರೆ ಈ ಬಾರಿ 16 ಸ್ಥಾನಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. RJD 4 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಕಳೆದ ಬಾರಿಗಿಂತ ಸುಧಾರಣೆಯನ್ನು ಅದು ಕಂಡುಕೊಂಡಿದೆ ಅಂತೇಳಿ. ಕಾಂಗ್ರೆಸ್ ಕಳೆದ ಬಾರಿ 1 ಇತ್ತು, ಈ ಬಾರಿ ಅವ್ರದ್ದು 3 ಆಗಿದೆ. ಅಂದರೆ 2 ಸ್ಥಾನವನ್ನು ಅವರು ಹೆಚ್ಚಾಗಿ ಪಡೆದುಕೊಂಡಿದ್ದಾರೆ ಅಂತೇಳಿ. ಹಾಗಾಗಿ ಬಿಜೆಪಿ 5 ಸ್ಥಾನಗಳನ್ನು ಮತ್ತು JDU 4, ಒಟ್ಟು 9 ಸ್ಥಾನಗಳನ್ನು ಅಲ್ಲಿ ಅವೆರಡೂ ಮಿತ್ರ ಪಕ್ಷಗಳು ಕಳೆದುಕೊಂಡಿದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಆಗಿದೆ.